ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಬರೀ ರಾಜಕೀಯ ಮಾತಾಡ್ತಿದ್ವಿ. ಯಾಕೆ ಅಂತಂದರೆ ನಮ್ಮ ಬದುಕಿನಲ್ಲಿ ರಾಜಕೀಯ ಶಾರ್ಟ್ಕಟ್ ಏನಾದ್ರು ತಗೋಬೇಕು ಅಂತಂದರೆ ನಾವು ರಾಜಕೀಯ ಮಾತಾಡಬೇಕು. ಆದರೆ ಆರೋಗ್ಯದ ಬಗ್ಗೆನೂ ಮಾತಾಡಬೇಕು, ಆಯುರ್ವೇದದ ಬಗ್ಗೆನೂ ಮಾತಾಡಬೇಕು, ಪ್ರಕೃತಿ ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅನ್ನೋ ಒತ್ತಡನೂ ಇದೆ. ಇದನ್ನೆಲ್ಲ ಕೇಳ್ಕೋತಾ ಇದು ಮಾಡಿದ್ಮೇಲೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು 4-5 ಜನ ಕ್ಯಾನ್ಸರ್ ಪೇಷಂಟ್ಗಳು ಸಿಕ್ಬಿಟ್ಟಿದ್ದಾರೆ. ಕ್ಯಾನ್ಸರ್ ಪೇಷಂಟ್ ಅಂತಂದರೆ ಏನಾಗುತ್ತೆ, ಕ್ಯಾನ್ಸರ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಕೆಲವ್ರ ಬಾಡಿನಲ್ಲಿ ಕ್ಯಾನ್ಸರ್ ಸೆಲ್ಸ್ ಈಸಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ಕೆಲವ್ರ ಬಾಡಿನಲ್ಲಿ ನಿಧಾನಕ್ಕಾಗುತ್ತೆ, ಕೆಲವು ಕ್ಯಾನ್ಸರಸ್ ಬಾಡಿನೇ ಇರುತ್ತೆ. ಅದೇನು ಅಂತಂದರೆ ತಂದೆಗೆ ಬಂದಿರುತ್ತೆ ಕ್ಯಾನ್ಸರು, ಮಗನಿಗೆ ಅಥವಾ ಮಗಳಿಗೆ ಬರುತ್ತೆ, ಅವ್ರ ಮಕ್ಳಿಗೆ ಬರುತ್ತೆ, ಹೀಗೆ ಲೈನಲ್ಲಿ ಹೊಟ್ಟೋಗುತ್ತದು. ಇದು ಗಮನ ಇಡಬೇಕಾಗಿರೋ ಅಂಶ. ಮತ್ತು ನಾವು ಅಕ್ವೈರ್ ಮಾಡ್ಕೋಬೋದು ಕ್ಯಾನ್ಸರ್ನ. ಇಂದ ಹೇಗೆ ದುಡ್ಡು ಸಂಪಾದಿಸ್ತೀವಿ ಹಾಗೆ ಕ್ಯಾನ್ಸರ್ ಸಂಪಾದಿಸ್ಕೊಳ್ತಕ್ಕಂಥ ಇದು ಇದೆ. ಇದನ್ನು ರಿಸರ್ಚ್ ಸಬ್ಜೆಕ್ಟಲ್ಲಿ ಇದ್ರ ಬಗ್ಗೆ ಯಾರು ಸಂಶೋಧನೆ ಮಾಡಿ ನಮಗೆ ಏನಾದರೂ ಅದನ್ನು ಹೇಳಿದ್ರೆ ತುಂಬ ಒಳ್ಳೆಯದು, ಮಾನವ ಜನಾಂಗಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಆದರೆ ಕ್ಯಾನ್ಸರ್ ಬಂದುಬಿಟ್ಟಿದೆ, ನಾವು ಕ್ಯಾನ್ಸರಿಂದ ಮುಕ್ತಿ ಕಾಣಬೇಕು, ಕ್ಯಾನ್ಸರ್ನ ಜಯಿಸಬೇಕು, ಕ್ಯಾನ್ಸರ್ನ ಗೆಲ್ಲಬೇಕು, ನಾವು ಮತ್ತೆ ಆರೋಗ್ಯವಂತರಾಗಬೇಕು ಅನ್ನೋದು ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ. ಮೊನ್ನೆ ತಾನೇ ನೋಡಿದ್ವಿ ನಾವು, ಶಿವರಾಜ್ ಕುಮಾರ್, ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಮಗ, ಏನಾಗಿದೆ ಮೊನ್ನೆ ತಾನೇ ಹೋದರು ಅವರು, ಇದಕ್ಕೆ ಅಮೆರಿಕಕ್ಕೆ ಹೋಗಿದ್ದರು. ಅದೇನೋ ಕ್ಯಾನ್ಸರ್ ಅಂತೆ, ಕ್ಯಾನ್ಸರ್ ಗೆದ್ದು ಬಂದ ಶಿವರಾಜ್ಯೋತ್ಸವ ಅಂತ, ಗಣರಾಜ್ಯೋತ್ಸವ ನಿನ್ನೆ ತಾನೇ ಆಯಿತು. ಶಿವರಾಜ್ಯೋತ್ಸವ ಗಣರಾಜ್ಯೋತ್ಸವ ಕನ್ನಡ 2 ಮಾಡಿದ್ದಾರೆ. ಅದೇನೋ ಸೇಬಿನಾರು ಹಾಕಿದ್ರಂತೆ, ಇದೆಲ್ಲ ಕೇಳ್ತೀವಿ ನಾವು. ಅಂತೆ ಕಂತೆಗಳು ಕೇಳಿದಾಗ ಈ ಕ್ಯಾನ್ಸರ್ಗೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಅಂದು ಏನು ಅಂತಂದರೆ ಕೆಮೊಥೆರಪಿ ಅಂತೀವಿ. ಕೆಮೊಥೆರಪಿ ಅಂತಂದರೆ ಏನಾಗುತ್ತೆ, ಇಂಜೆಕ್ಷನ್ ಕೊಡ್ತೀವಲ್ಲ, ಅದು ಫ್ಲೂಯಿಡ್ ಜೊತೆಗೆ ಒಂದು ಇದು ಕೊಡ್ತೀವಿ, ಒಂದು ಇಂಜೆಕ್ಷನ್ ಕೊಡ್ತಾರೆ ಬಾಟ್ಲಿಗೇನೆ, ಅದರಲ್ಲಿ ಕೆಮಿಕಲ್ ಇರುತ್ತೆ, ಅದು ಕೆಮೊಥೆರಪಿ ಅಂತ ಅಂದ್ಬಿಟ್ಟು ಅದು ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡಾಗ ಅದು ಡಿಸ್ಟರ್ಬ್ ಮಾಡುತ್ತೆ. ಹೇಗೆ ಡಿಸ್ಟರ್ಬ್ ಮಾಡುತ್ತೆ ಅಂತಂದರೆ ನಮ್ಮ ಕಂಫರ್ಟ್ ಝೋನ್ನ ಡಿಸ್ಟರ್ಬ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಆವಾಗ ನಾವು ಕಂಫರ್ಟಾಗಿರೋಕ್ಕೆ ಸಾಧ್ಯ ಇಲ್ಲ. ನಿದ್ದೆ ಡಿಸ್ಟರ್ಬ್ ಆಗ್ಬೋದು, ಅಥವಾ ಏನೋ ಅನ್ಈಸಿನೆಸ್ ಇರ್ಬೋದು, ಅಥವಾ ತಲೆನೋವು ಬರ್ಬೋದು, ಅಥವಾ ಕಣ್ಣುನೋವು ಬರ್ಬೋದು, ಅಥವಾ ಕೈಕಾಲು ಉರಿಗಳು ಬರ್ಬೋದು, ಏನೋ ಬರುತ್ತೆ, ಏನೋ ಸಮಸ್ಯೆ. ಇದು ಮನುಷ್ಯನಿಂದ ಮನುಷ್ಯನಿಗೆ ಬೇರೆ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಟು ನಾವು ಟ್ರೀಟ್ಮೆಂಟ್ ಮಾಡೋ ದೃಷ್ಟಿಯಿಂದ ಇದನ್ನೆಲ್ಲ ನೋಡಿರ್ತೀವಿ. ಅದರಿಂದ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಥರದ ತೊಂದರೆಗಳಿರುತ್ತೆ, ಎಲ್ಲರಿಗೂ ಒಂದೇ ಥರದ ತೊಂದರೆ. ಆದರೆ ಜನರಲ್ಲಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಯಾರು ಕ್ಯಾನ್ಸರಸ್ ಟ್ರೀಟ್ಮೆಂಟ್ ತೊಗೋತಾರೆ, ಕ್ಯಾನ್ಸರ್ ಕಾಯಿಲೆ ಬಂದಿರುತ್ತೆ, ಆ ರೋಗದಿಂದ ಗುಣಮುಖರಾಗಬೇಕು ಅಂತ ಇರ್ತಾರೆ, ಅವರಿಗೆ ಕೆಮೊಥೆರಪಿ ಮಾಡ್ತಾರೆ. ಕೆಮೊಥೆರಪಿ ಮಾಡಿದ್ರೆ ತೀವ್ರತೆ ತುಂಬ ಇರುತ್ತೆ. ಯಾಕೆಂದರೆ ಕೆಂಪು ರಕ್ತ ಕಣಗಳಿಗೆ ನಾವು ಟ್ರೀಟ್ ಮಾಡೋದ್ರಿಂದ ಅದರ ಕ್ಯಾನ್ಸರಿನ ಪ್ರಭಾವ, ಅದರ ಪ್ರಕೋಪ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಟ್ರೀಟ್ಮೆಂಟಿನ ಪ್ರಕೋಪ ಇರುತ್ತೆ. ಹಾಗಾಗಿ ಕೂದಲು ಉದುರೋಗೋದು ಏನೇನೋ ಆಗುತ್ತೆ, ಮಾಂಸಖಂಡಗಳು ಕರಗೋಗುತ್ತೆ, ಮೂಳೆನೂ ಕರಗೋಗ್ಬಿಡುತ್ತೆ. ಏನಾಗುತ್ತೆ, ಸಾಯೋದಂತೂ ಗ್ಯಾರಂಟಿ ಅನ್ನೋ ತಕ್ಕಂಥ ಒಂದು ಪ್ರತೀತಿ, ಒಂದು ಭಾವನೆ ನಮ್ಮಲ್ಲಿ ಭಾಳ ಬಲವಾಗಿ ಬೇರೂರಿದೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ಟಲ್ಲಿ. ಇದರಿಂದ ತೀವ್ರತೆನೇ ಕಡಿಮೆ ಮಾಡ್ಬೋದು, ಅಥವಾ ಸುಖವಾಗಿ ಸಾಯ್ಬೋದು. ಮೋಕ್ಷ ಅಂತ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಮೋಕ್ಷ ಅಂತ ಹೇಳ್ತಿದ್ರು. ಹಾಗೆ ಕ್ಯಾನ್ಸರ್ಗೆ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಹತ್ರ ಏನಾದರೂ ಔಷಧಿ ಉಪಚಾರಗಳು ಇದೆಯಾ, ನಾವು ಆಹಾರದಲ್ಲಿ ಅಥವಾ ನೀರು ಕುಡಿಯೋ ಪದ್ಧತಿನಲ್ಲಿ ಇದ್ರ ತೀವ್ರತೆಯನ್ನು ಕಡಿಮೆ ಮಾಡ್ಬೋದಾ? ಕೆಮೊಥೆರಪಿ ಕೊಟ್ಟರೆ ಸಿಕ್ಕಾಪಟ್ಟೆ ತೀವ್ರತೆ ಇರುತ್ತೆ, ಆ ತೀವ್ರತೆಯನ್ನು ಕಡಿಮೆ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಹೌದು, ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ಇದರಲ್ಲಿ ಬೇಸಿಕ್ಕಾಗಿ ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತೀವಿ, ಇನ್ ಎನಿ ಆಕ್ಸಿಜನೇಟೆಡ್ ಕಂಡೀಷನ್ ನೋ ಡಿಸೀಸ್ ವಿಲ್ ಸರ್ವೈವ್ ಅಂತ, ಡಿಸೀಸಸ್ ವಿಲ್ ನಾಟ್ ಸರ್ವೈವ್ ಅಂತ. ಅಂದರೆ ದೇಹದ ಯಾವುದೇ ಭಾಗದಲ್ಲಿ ಆಮ್ಲಜನಕ ಇದಾಗ್ತಿದ್ದರೆ, ಜಾಸ್ತಿ ಇದ್ದರೆ ಆ ಭಾಗದಲ್ಲಿ ಕಾಯಿಲೆ ಇರೋದಿಲ್ಲ ಅನ್ನೋದು. ಇದನ್ನು ಕ್ಯಾನ್ಸರ್ಗೆ ಅಳವಡಿಸ್ಕೋಬೋದಾ ಅಂತ ಭಾಳ ದಿವಸದಿಂದ ನಾವು ರಿಸರ್ಚ್ ಮಾಡ್ತಾಯಿದ್ವಿ, ಮತ್ತು ಭಾಳ ದಿವಸ ಯೋಚನೆ ಮಾಡ್ತಾಯಿದ್ವಿ, ಅನೇಕ ಪ್ರಯೋಗಗಳನ್ನ ಮಾಡಿದ್ವಿ. ಆಸ್ಪತ್ರೆಗಳಲ್ಲಿ ಕೆಮೊಥೆರಪಿ ಕೊಟ್ಟಿರ್ತಕ್ಕಂಥ ಅನೇಕ ಪೇಷಂಟ್ಗಳನ್ನ ನಾವು ಇದು ಮಾಡಿದ್ವಿ. ಏನು ಅಂತ, 1 ಲೀಟ್ರ್ ನೀರಿನ ಬಾಟ್ಲಿ ಬರುತ್ತೆ, 1 ಲೀಟ್ರ್ ನೀರಿನ ಬಾಟ್ಲಿನಲ್ಲಿ ಅಡುಗೆ ಸೋಡಾ, ನೋಡಿ ಅಡುಗೆ ಸೋಡಾನ ಏನಾಗುತ್ತೆ, ಬೇಕಿಂಗ್ ಸೋಡಾ ಜೊತೆ ಕನ್ಫ್ಯೂಸ್ ಮಾಡ್ಕೊತಾರೆ. ಬೇಕಿಂಗ್ ಸೋಡಾ ಏನು ಅಂತಂದರೆ ಬ್ರೆಡ್ ದಪ್ಪ ಆಗಲಿ,
ಬಿಸಿ ಮಾಡಿದ ತಕ್ಷಣ ಅಂತಂದ್ಬಿಟ್ಟು ಏನು ಮಾಡ್ತೀವಿ, ಮೈದಾ ಹಿಟ್ಟು ಕಲಸಿದಾಗ ಅದ್ರ ಜೊತೆ ಬೇಕಿಂಗ್ ಸೋಡಾ ಹಾಕ್ತೀವಿ. ಅದನ್ನು ಸುಟ್ಟರೆ ಅದೇನಾಗುತ್ತೆ, ಚೆನ್ನಾಗಿ ದಪ್ಪ ಕೂತ್ಕೊಳ್ಳುತ್ತೆ. ಬನ್ ಮಾಡಿರೋದು ಬನ್ ಮತ್ತು ಬ್ರೆಡ್ ಮಾಡೋದನ್ನು ಉಪಯೋಗಿಸ್ತಾರೆ. ಇದನ್ನು ಬೇಕಿಂಗ್ ಸೋಡಾ ಬೇರೆ, ಅಡುಗೆ ಸೋಡಾ ಬೇರೆ. ಅಡುಗೆ ಸೋಡಾಕ್ಕೆ ಕೆಮಿಕಲ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ NaHCO3. O3 ಅಂದರೆ ಆಕ್ಸಿಜನ್ ಜಾಸ್ತಿ ಸಿಗ್ತಕ್ಕಂಥ, ಭೂಮಿ ಮೇಲೆ ಸಿಗ್ತಕ್ಕಂಥ ಏನಾದರೂ ಬಹಳ ಸುಲಭವಾಗಿ ಬಹಳ ಚೀಪೆಸ್ಟ್ ರೇಟಲ್ಲಿ ಸಿಗ್ತಕ್ಕಂಥ ಏನಾದರೂ ಒಂದು ಔಷಧಿ ಇದೆ, ಪ್ರಾಕೃತಿಕವಾಗಿ ಸಿಗುತ್ತೆ ಅಂತಂದರೆ NaHCO3. ಇದು ಅಡುಗೆ ಸೋಡಾ. ಅಡುಗೆ ಸೋಡಾದಲ್ಲಿ ಈ O3 ಅಂತಾರೆ ಆಕ್ಸಿಜನ್ ಪ್ರಮಾಣ, ಆಮ್ಲಜನಕದ ಪ್ರಮಾಣ ಅತ್ಯಂತ ಜಾಸ್ತಿ ಇರುತ್ತೆ. ಇದನ್ನು 1 ಲೀಟರ್ ನೀರಿನ ಬಾಟಲಿನಲ್ಲಿ ಕುಡಿಯೋ ನೀರಲ್ಲಿ ಇದನ್ನು NaHCO3ನ 1 ಚಮಚ ಅಡುಗೆ ಸೋಡಾ ಹಾಕಬೇಕು. ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಕರಗಿಸ್ಬೇಕು. ಕರಗಿಸ್ಬಿಟ್ಟು ಬಾಯಾರಿಕೆ ಆಗುತ್ತೆ ಅಂತ ಕುಡಿತಾ ಹೋದರೆ ನಮ್ಮ ರೋಗದ ಕೆಮೊಥೆರಪಿಯಾಗಿ ಏನು ತೀವ್ರತೆ ಇರುತ್ತೆ ಆ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ನಮಗೇನಾಗುತ್ತೆ, ಸಂಕಟ ಕಡಿಮೆ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಯಾರು ಕೆಮೊಥೆರಪಿ ತೆಗೋತಾರೆ, ಯಾರು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಅಥವಾ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಈ ಥರ NaHCO3 ಅಡುಗೆ ಸೋಡಾನ ಬಾಯಾರಿಕೆ ಆದಾಗ ಅಥವಾ ಇನ್ನೇನಾರು ಬಿಸಿ ಮಾಡಬಾರ್ದು. ಇದನ್ನು ಕುಡಿಯೋ ನೀರು ಹಾಕ್ಕೊಂಡು ಕುಡಿದ್ರೆ ನಮ್ಮ ತೀವ್ರತೆ ಕಡಿಮೆ ಆಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ನಾವಿನ್ನೂ ಪ್ರಯೋಗ ಮಾಡಿಲ್ಲ. ಪ್ರಯೋಗ ಮಾಡಿದ್ರೆ ಕ್ಯಾನ್ಸರ್ ಬರೋದನ್ನು ತಡೆಗಟ್ಟಬಹುದು ಅನ್ನೋ ಒಂದು ಇದು ಏನು ಅಂತಂದ್ರೆ ನಂಬಿಕೆ, ಬಲವಾದ ನಂಬಿಕೆ. ಇದನ್ನು ಯಾರು ಪ್ರಯೋಗ ಮಾಡಿ ನಮ್ಮ ಇದರಲ್ಲಿ ಫೀಡ್ಬ್ಯಾಕಲ್ಲಿ ಕೊಟ್ಟರೆ ಬಹಳ ಉತ್ತಮ, ಮಾನವ ಜನಾಂಗಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ನೆನಪಿಸಲು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.